ಎಲ್ಲರೂ ಶಾಂತಿದಾರ ಮಾಡ್ತಾರೆ, ಮಾಡಿಸ್ತಾರೆ. ಆದ್ರೆ ಅದರ ಅರ್ಥ ಪೂರ್ಣ ತಿಳ್ಕೊಂಡು ಮಾಡಿದ್ರೆ ಮತ್ತು ಪುಣ್ಯ ಆಗ್ತದೆ. ಸಂಪೋಜಕಾನಂ ಪ್ರತಿಪಾಲಕಾಂಗಂ ಯತೀಂದ್ರ ಸಾಮಾನ್ಯ ತಥೋದನಾನಂ. ಸಂಪೂಜ ಅಂದ್ರೆ ಎಲ್ಲಾ ಜಗತ್ತಲ್ಲಿ ಇರ್ತಕ್ಕಂಥ ಪ್ರಾಣಿಗಳನ್ನು, ಪಾಲಕಾನಂ ರಕ್ಷಣೆ ಮಾಡುವಂತವರು ಜಿನೇಂದ್ರ ಭಗವಂತರು. ಮತ್ತೆ ಯತೀಂದ್ರ, ಯತಿ ಇಂದ್ರ ಅಂತಂದ್ರೆ ಗಂಧರ್ವಾಚಾರ್ಯಗಳಂತಾರೆ. ಯತಿಗಳ ಇಂದ್ರರು, ಯತಿಗಳ ಸ್ವಾಮಿ, ಯತಿಗಳಿಗೆ ಗುರುಗಳು. ಯತೀಂದ್ರ ಸಾಮಾನ್ಯ, ಯತೀಂದ್ರ ಸಾಮಾನ್ಯ ತಪೋದನಾನಂ, ಸಾಮಾನ್ಯ ಮುನಿಗಳು, ಮಹಾತಪಸ್ವಿಗಳು. ದೇಶಸ್ಯ ರಾಷ್ಟ್ರಸ್ಯ ಪುರಸ್ಯ ರಾಜ್ಞ, ದೇಶದ, ರಾಷ್ಟ್ರದ, ಪುರದ, ರಾಜ್ಯದ ಕರೋತು ಶಾಂತಿಂ ಭಗವಾನ್ ಜಿನೇಂದ್ರ. ಇವರಿಗೆಲ್ಲರಿಗೂ ಹೇ ಭಗವಾನ್ ಶಾಂತಿನಾಥ್ ಭಗವಾನ್ ಶಾಂತಿಯನ್ನು ಕೊಡ್ರಿ, ಶಾಂತಿ ಮಾಡ್ರಿ, ಆತ್ಮನಿಗೆ ಸುಖವನ್ನು ಉತ್ಪನ್ನ ಮಾಡ್ರಿ, ಶಾಂತಿನಾಥ್ ಭಗವಂತರಲ್ಲಿ ಬೇಡ್ಕೊಂಡ್ರಿ. ಕೇಳ್ತಾ ಹುಡುಗರ ಶಾಂತಿದಾಲಯ ಅರ್ಥ ಹೇಳ್ತಾ ಇದ್ದೀನಿ. ಕ್ಷೇಮಂ ಸರ್ವ ಪ್ರಜಾನಂ ಪ್ರಭೋತ ಬಲವಾನ್ ಧಾರ್ಮಿಕೋ ಭೂಮಿಪಾಲ. ಮುಂದೇನು ಭಾವನೆ ಮಾಡಿದ್ರಿ? ಕ್ಷೇಮಂ ಸರ್ವ ಪ್ರಜಾನಂ, ಎಲ್ಲಾ ಪ್ರಜೆಗಳು ಕ್ಷೇಮವಾಗಿರ್ಲಿ, ಎಲ್ಲಾ ಜನರು ಕ್ಷೇಮವಾಗಿರ್ಲಿ, ಯಾವುದೇ ರೋಗ ಮಾರಿ ಬರದೇ ಇರಲಿ. ಪ್ರಭೋತ ಭಗವಾನ್ ಧಾರ್ಮಿಕೋ ಭೂಮಿಪಾಲ. ಹೇ ಭಗವಾನ್, ಭೂಮಿಪಾಲ ಅಂದ್ರೆ ರಾಜ, ಭೂಮಿಯನ್ನು ಪಾಲನೆ ಮಾಡುವವ, ನಡೆಸುವವ ರಾಜ. ಧಾರ್ಮಿಕನಾಗಿರ್ಲಿ ರಾಜ, ದೇಶದ ರಾಜ ಧಾರ್ಮಿಕನಾಗಿರ್ಲಿ. ಎಲ್ಲಾ ಪ್ರಜೆಗಳು ಅವರನ್ನು, ರಾಜ ಅವರನ್ನು ಮಕ್ಕಳಾಗಿ ನೋಡಿಕೊಳ್ಳಿ. ಪ್ರಭೋತ ಬಲವಾನ್, ಬಲವಾನ್ ಆಗಿರ್ಲಿ ರಾಜ, ಮತ್ತೆ ಅವನು ಆರೋಗ್ಯ ಚಲೋ ಇರಲಿ, ಧಾರ್ಮಿಕನಾಗಿರ್ಲಿ. ಕಾಲೇ ಕಾಲೇ ಚ ಸಂನ್ಯಾಸತೋ ಮಾಗುವ ಯಾದಿಯಂತೂ ನಾಶ. ಕಾಲೇ ಕಾಲ ಕಾಲದಲ್ಲಿ ವರ್ಷ ಮಳೆ ಆಗಲಿ. ಏನ್ ಬೇಡ್ಕೊಂಡ್ರಿ? ಪೂರಾ ಜಗತ್ತಿಗೆ ನೀವು ಒಳ್ಳೆದನ್ನು ಬೇಡ್ಕೊಂತ ಆ ಶಾಂತಿದಾರ ಮಾಡಿದ್ರಿ. ಕಾಲೇ ಕಾಲೇ ಸಮ್ಯ ವರ್ಷತೋ, ಸಮ್ಯಕ್ ಅಂದ್ರೆ ಚಲೋ ರೀತಿಯಿಂದ ಮಳೆ ಆಗಲಿ. ವರ್ಷತೋ ಮಾಗುವ ವ್ಯಾಧಿಯಂತೂ ನಾಶಂ, ಯಾವುದೇ ಬೆಳೆಗೆ ಇರಲಿ ಅಥವಾ ಯಾವುದೇ ಪ್ರಾಣಿಗಿರ್ಲಿ, ಮನುಷ್ಯರಿಗಿರ್ಲಿ ವ್ಯಾಧಿ ಬರದೇ ಇರಲಿ. ವ್ಯಾಧಿ ಅಂದ್ರೆ ರೋಗಗಳು, ರೋಗ ಬರದೇ ಇರಲಿ. ಹೇ ಭಗವಾನ್, ಏನಂದ್ರೆ ಅವ್ರಿಗೆ ಬಹಳ ಚಂದಾಗಿ ಭಾವನೆ ಮಾಡಿದ್ರಿ, ಶಾಂತಿದಾರ ಮಾಡಿದ್ರಿ. ಮತ್ತೇನಂದ್ರೆ ದುರ್ಭಿಕ್ಷಂ ಚೌರಮಾರಿ ಕ್ಷಣಮಪಿ ಜಗತಾಂ ಮಾಸ್ಮು ಜೀವಲೋಕೆ. ದುರ್ಭಿಕ್ಷ ಬರ್ತಾ ಇರಲಿ, ದುಷ್ಕಾಲ ಬರದೇ ಇರಲಿ. ಮತ್ತೆ ಏನಂದ್ರೆ ಚೋರಿ ಮಾರಿ ಆಗದೇ ಇರಲಿ, ಊರಿನಲ್ಲಿ ನಗರದಲ್ಲಿ ಕಳುವು ಆಗದೇ ಇರಲಿ. ಕಳುವು ಆಗ್ತದಲ್ಲ, ಎಲ್ಲರೆಲ್ಲರೂ ಯಾಕಂದ್ರೆ ಏನೋ ಹೊಡ್ಕೊಂಡು ಹೋಗ್ತಾರೆ ದುಷ್ಟ ಜನ, ಅದು ಆಗದೇ ಇರಲಿ. ಯಾರಿಗೂ ಏನು ಲಾಸ್ ಆಗದೆ ಇರಲಿ, ಎಲ್ಲರೂ ಸುಖಿಯಿಂದ ಇರಲಿ. ಮಾಸ್ಮ ಭೂಜೀವ ಲೋಕೆ, ಎಲ್ಲಾ ಭೂಮಿಯಲ್ಲಿರ್ತಕ್ಕಂಥ ಜೀವಿಗಳು ಸುಖಿಯಾಗಿರ್ಲಿ. ಮತ್ತೆ ಜಿನೇಂದ್ರಂ ಧರ್ಮಚಕ್ರಂ ಪ್ರಬೋತ ಸತತಂ ಸರ್ವ ಸೌಖ್ಯ ಪ್ರದಾಯೇ. ಜಿನೇಂದ್ರ ಭಗವಂತನ ಧರ್ಮಚಕ್ರ ಸತತವಾಗಿ ಈ ಭೂಲೋಕದಲ್ಲಿ ನಡೀತಾ ಇರಲಿ, ಸೌಖ್ಯವಾಗಿರ್ಲಿ. ಮತ್ತೆ ಎಲ್ಲಾ ಕಡೆಗೂ ಅಹಿಂಸಾ ಧರ್ಮ ಪ್ರಚಾರ ಆಗ್ತಾ ಇರಲಿ. ಪ್ರಧ್ವಸ್ತ ದಾತಿ ಕರ್ಮಣ ಕೇವಲ ಜ್ಞಾನ ಭಾಸ್ಕರ. ಹೇ ಭಗವಾನ್, ಹೇ ಭಗವಾನ್, ನೀವು ಘಾತಿ ಕರ್ಮವನ್ನೇ ಪ್ರಧ್ವಸ್ತ ಮಾಡಿದಿರಿ, ನಾಶ ಮಾಡಿದಿರಿ. ಕೇವಲ ಜ್ಞಾನವನ್ನು ಪ್ರಾಪ್ತ ಮಾಡ್ಕೊಂಡಿರಿ. ನಿಮ್ಮ ಮುಂದೆ ನಾವು ಏನು ಹೇಳಕ್ ಬರ, ನೀವು ಜ್ಞಾನಿ ಇದ್ದೀರಿ. ಆದ ಕೂಡ ನಿಮ್ಮನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಕುರುವಂತು ಜಗತಂ ಶಾಂತಿ ವಿಶ್ವಾತಿ ಜಿನಿಚ್ವ. ಇಷ್ಟೇ ನಾ ಬೇಡ್ಕೊಂತೀನಿ. ಹೇ ಭಗವಾನ್, ಜಗತ್ನಲ್ಲಿ ಶಾಂತಿ ಇರುವ ಹಾಗೆ ಮಾಡ್ರಿ. ಜಗತ್ನಲ್ಲಿ ಎಲ್ಲಾ ಜೀವಿಗಳು ಶಾಂತಿಯಿಂದ ಇರಲಿ, ಯಾವ ಜೀವಿಗಳು ದುಃಖಿ ಇರಬಾರ್ದು,
ಈ ಭಾವನೆಯಿಂದ ನಾವು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಶಾಂತಿಧಾರೆ ಮಾಡಿವಿ ಹೇ ಭಗವಾನ್. ಆದ್ರೆ ನಿಮ್ಗೆಲ್ಲರಿಗೂ ಪ್ರಶ್ನೆ ಬರ್ಬೋದು, ಬಹುಶಃ ಶಾಂತಿಧಾರೆ ಮಾಡುವಾಗ ಶಾಂತಿನಾಥ್ ಭಗವಂತನ ಹೆಸರು ಯಾಕೆ ತಗೊಂತೀರಿ? ನಿಮ್ಮೂರಲ್ಲಿ ಪಾರ್ಶ್ವನಾಥ್ ಇದ್ದಾರೆ, ಸುಪಾರ್ಶ್ವನಾಥ್ ಭಗವಂತರ ಶಾಂತಿಧಾರೆ ಮಾಡ್ತಿದ್ದಾರೆ, ಶಾಂತಿನಾಥ್ ಭಗವಂತನ ಹೆಸರು ಯಾಕೆ ತಗೊಂತಾರೆ ಎಲ್ಲರೂ? ಅದರಿಂದ ಏನ್ ಸಿಗ್ತದೆ? ಬಾಕಿ ಭಗವಂತ ಶಾಂತಿ ಕೊಡಂಗಿಲ್ಲ. ಹಿಂಗೆ ಪ್ರಶ್ನೆ ಆಗ್ಬೋದು. ಇದರಲ್ಲೂ ಮಹತ್ವಪೂರ್ಣ ಐತಿ ಶಾಂತಿನಾಥ್ ಭಗವಂತನ ಹೆಸರು ತಗೊಳ್ಳೋದಲ್ಲಿ. ವೃಷಭ ಜಿನೇಂದ್ರನ್ನ ಹಿಡಿದು 15 ತೀರ್ಥಂಕರ್ ಧರ್ಮನಾಥರ ತನಕ ಮಧ್ಯ ಧರ್ಮ ವಿಚ್ಛೇದ ಆಗ್ತಿತ್ತು. 10ನೇ ಶೀತಲನಾಥ್ ಭಗವಂತನಿಂದ ಧರ್ಮ ತೀರ್ಥಂಕರ ತನಕ ತೀರ್ಥಂಕರು ಇರುವಾಗಷ್ಟೇ ಧರ್ಮ ಇರ್ತಿತ್ತು, ಆಮೇಲೆ ಧರ್ಮ ವಿಚ್ಛೇದ ಆಗ್ತಿತ್ತು. ಶಾಂತಿನಾಥ್ ಭಗವಂತರು ಯಾವಾಗ ಜನ್ಮ ತಗೊಂಡ್ರು ಅಂದಿನಿಂದ ಇವತ್ತಿನವರೆಗೆ ಜೈನ್ ಧರ್ಮ ವಿಚ್ಛೇದ ಆಗಿಲ್ಲ, ಕಂಟಿನ್ಯೂ ಆಗಿ ನಡೀತಿದೆ, ವಿಚ್ಛೇದ ಆಗಿಲ್ಲ. ಅದಕ್ಕಾಗಿ ಇನ್ನೂ ಕೂಡ ಈ ಜೈನ್ ಧರ್ಮ ಚಕ್ರ ಯಾವಾಗಲೂ ನಡೀತಾ ಇರಲಿ, ಅಹಿಂಸಾ ಧರ್ಮ ನಡೀತಾ ಇರಲಿ. ಹೇ ಶಾಂತಿನಾಥ್ ಭಗವಂತ, ನೀವು ಯಾವಾಗ ಧರ್ತಿಯಲ್ಲಿ ಈ ಭೂಮಿಯಲ್ಲಿ ಜನ್ಮ ತಗೊಂಡಿರಿ ಅಂದಿನಿಂದ ಇವತ್ತಿ ತನಕ ಜೈನ್ ಧರ್ಮ ನಡೀತಾನೆ ಇದೆ, ಇನ್ನೂ ಕೂಡ ನಡೀತಾನೆ ಇರಲಿ. ಈ ಶಾಂತಿಧಾರ ಹೆಂಗ್ ನಡೀತಿರ್ತದೆ ಅದೇ ತರ ಧರ್ಮದ ದಾರವು ಕೂಡ ಸತತವಾಗಿ ಇರಲಿ, ಕಟ್ಟಾಗಬಾರ್ದು ಅನ್ನುವ ಭಾವನೆಯಿಂದ ಶಾಂತಿನಾಥ್ ಭಗವಂತರ ಹೆಸರು ತಗೊಂಡು ಎಲ್ಲಾ ಭಗವಂತರು ಶಾಂತಿ ಕೊಡ್ತಾರೆ. ಆದ್ರೆ ಸ್ವಾರ್ಥಿ ಇದೀವಿ, ನಾವೆಲ್ಲೇನಿದ್ದೀವಿ? ಸ್ವಾರ್ಥಿ ಇದ್ದೀವಿ. ಹೇ ಭಗವಾನ್, ಧರ್ಮಚಕ್ರ ಯಾವಾಗಲೂ ಸತತವಾಗಿ ನಡೀತಾ ಇರಲಿ ಅಂತ ಹೇಳಿ ನೀವು ಎಲ್ಲಿಂದ ಜನ್ಮ ತಗೊಂಡಿರಿ ಇಂದಿನ ತನಕ ಧರ್ಮದ ದಾರ ಕಟ್ಟಾಗಿಲ್ಲ, ಅಂದ್ರೆ ವಿಚ್ಛೇದ ಆಗಿಲ್ಲ, ನಡೀತಾ ಇದೆ. ಅದಕ್ಕಾಗಿ ಶಾಂತಿನಾಥ್ ಭಗವಂತರ ಜನ್ಮ ತಗೊಳ್ಳೋದು ಸಾರ್ಥಕ ಇದೆ, ನಮ್ಮೆಲ್ಲರ ಆತ್ಮ ಕಲ್ಯಾಣಕ್ಕಾಗಿದೆ. ಅದಕ್ಕಾಗಿ ಶಾಂತಿಧಾರೆಯಲ್ಲಿ ಎಲ್ಲರೂ ಏನು ಮಾಡ್ತಾರೆ? ಶಾಂತಿನಾಥ್ ಭಗವಂತರ ಹೆಸರು ತಗೊಳ್ತಾರೆ. ಭಗವಾನ್ ಕಿ ಜೈ. 24 ತೀರ್ಥಂಕರು ಎಲ್ಲರೂ ಒಂದೇ ಗುಣ, ಅದರಲ್ಲಿ ಗುಣಗಳಲ್ಲಿ ಏನೋ ಹೇರ್ಪೇರಿಲ್ಲ, ಎಲ್ಲರದ್ದು ಪವಿತ್ರವಾದಂತ ಗುಣ, ಅನಂತ ಗುಣಗಳಿದ್ದಾವೆ. ಶಾಂತಿನಾಥ ಭಗವಂತರನ್ನ ನಾವು ನೆನೆಸ್ತೀವಿ ಅಂದ್ರೆ ನಮಗೂ ಕೂಡ ಶಾಂತಿ ಸಿಗಲಿ, ನಿಮ್ ಹೆಸರು ಸಾರ್ಥಕವಾಗಲಿ, ನಿಮ್ ಹೆಸರು ಇದ್ದದ್ದು ನಮಗೆ, ನಿಮ್ ಹೆಸರು ತಗೊಳ್ಳದೆ ನಮ್ಮ ಆತ್ಮ ಕಲ್ಯಾಣಕ್ಕಾಗಿ ಅಂದ್ಬಿಟ್ಟು ಅವ್ರ ಸ್ಮರಣೆ ಮಾಡ್ತಾ ಮಾಡ್ತಾ ಶಾಂತಿಧಾರೆ ಮಾಡ್ತೀವಿ. ಯಾವ ತೀರ್ಥಂಕರ ಮಾಡಿದ್ರು ಒಂದೇ, ಯಾವ ತೀರ್ಥಂಕರ ಶಾಂತಿಧಾರೆ ಮಾಡಿದ್ರು ಅದೇ ಪುಣ್ಯ ಸಿಗೋದೈತಿ. ಅದೇ ಶಾಂತಿನಾಥ್ ಭಗವಂತನ ಹೆಸರು ಮಾಡ್ತೀರಿ, ಮತ್ತಿಷ್ಟು ಹೆಚ್ಚಿನ ಪುಣ್ಯ ಲಾಭ ತಗೊಂತೀರಿ. ಮಾಡಿದ್ರಿ ನೀವು, ನಿಮ್ಗೆಲ್ಲರಿಗೂ ಆ ಶಾಂತಿನಾಥ್ ಭಗವಾನ್ ಶಾಂತಿಯನ್ನು ಕೊಡ್ಲಿ, ಮೋಕ್ಷ ಪ್ರಾಪ್ತ ಆಗ್ಲಿ ನಿಮಗೆಲ್ಲರಿಗೂ ಅಂತ ಭಾವನೆ ಮಾಡ್ತಾ, ಅಹಿಂಸಾ ಪರಮೋ ಧರ್ಮ ಕೀ ಜೈ.